ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿ ಹೆಲ್ತಿ ಆಗಿರೋಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವಾಗ ಸೌತೆಕಾಯಿ ಎಳೆದು ಸಿಗ್ತಾ ಇರೋದ್ರಿಂದ ಸೌತೆಕಾಯಿ ಉಪಯೋಗಿಸ್ಕೊಂಡು ಸೌತೆಕಾಯಿ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬಾನೇ ಸಿಂಪಲ್ ರೆಸಿಪಿ, ಜಸ್ಟ್ ಒಂದು 5 ರಿಂದ 10 ನಿಮಿಷದಲ್ಲೇ ನಿಮಗೆ ಆಗೋಗ್ಬಿಡುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 2 ಕಪ್ಪು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು 2 ಸಲ ನೀರಲ್ಲಿ ತೊಳೆದು ನೆನೆಸ್ಕೊಳ್ಳೋಣ. ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ ನಂತರ ನೋಡಿ 1 ನಿಮಿಷ ನೀರಲ್ಲಿ ನೆನೆಸಿಡ್ತೀನಿ. ನಿಮಗೆ ನೆನೆಯೋಷ್ಟು ಪೂರ್ತಿ ನೀರು ಹಾಕಿ ಇಡಬೇಕು. ಅವಲಕ್ಕಿಯಲ್ಲಿರೋಂಥ ನೀರೆಲ್ಲ ತೆಗೆದಿದ್ದೀನಿ. 1 ನಿಮಿಷ ಆಗ್ತಿದೆ. ಹಾಗೆ ಒಂದು ಮೀಡಿಯಮ್ ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ತುರಿದು ಹಾಕೊಳ್ತಾ ಇದ್ದೀನಿ. 1/4 ಕಪ್ಪು ಹಸಿ ತೆಂಗಿನ ತುರಿ, ಫ್ರೆಶ್ ಆಗಿರೋದನ್ನ ತುರಿದ್ಬಿಟ್ಟು ಹಾಕೊಳ್ಳಿ, ಆವಾಗ ರುಚಿ ಹೆಚ್ಚುತ್ತೆ. 1 ಚಿಟಿಕೆ ಉಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಂಡ್ರೆ ಸಾಕು. ಇವಾಗ ಅವಲಕ್ಕಿನ ಈ ಸೌತೆಕಾಯಿ ತೆಂಗಿನಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೌತೆಕಾಯಿಯಲ್ಲಿರೋಂಥ ನೀರಂಶದಲ್ಲೇ ಅವಲಕ್ಕಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಇದನ್ನು ಒಂದು 5-6 ನಿಮಿಷ ಹಾಗೆ ಒಂದು ಪಕ್ಕ ಎತ್ತಿಟ್ಬಿಡ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತದೆ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಗರಿಗರಿಯಾಗಿ. ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಇವು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಚಟಪಟ ಅಂತ ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 1 ಇಂಚಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಹಸಿಮೆಣಸಿನಕಾಯಿ 4 ರಿಂದ 5 ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ. ನಿಮ್ಮ ಖಾರದ ತಕ್ಕ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಜೊತೆಯಲ್ಲೇ ಕರಿಬೇವಿನ ಸೊಪ್ಪು ಒಂದು 2 ಗರಿಯಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಸಿಮೆಣಸಿನಕಾಯಿದು ಹಸಿ ಘಮ ಹೋಗಬೇಕು. ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅವಾಗಲೇ ಅವಲಕ್ಕಿಗೆ ಉಪ್ಪು ಹಾಕಿರೋದ್ರಿಂದ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಂಡ್ರೆ ಸಾಕು. ಇವಾಗ ಅವಲಕ್ಕಿನ ನೆನೆಸಿಟ್ಟಿದ್ವಲ್ಲ ಸೌತೆಕಾಯಲ್ಲಿ, ಅದನ್ನು ಹಾಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ನೆನೆಸಿಟ್ಟಿದ್ದಕ್ಕೆ ಎಷ್ಟು ಹುಡಿಯಾಗಾಗಿದೆ. ಒಳ್ಳೆ ಘಮ ಇದೆ ಈ ಸೌತೆಕಾಯಿದು. ಅದ್ರ ಸ್ಮೆಲ್ ನೋಡ್ತಾ ಇದ್ರೇ ತುಂಬ ರುಚಿಯಾಗಿದೆ. ಜೊತೆಗೆ ಇದನ್ನು ಬಾಯಿಗೆ ಒಂಚೂರು ಹಾಕೊಂಡು ನೋಡಿದೆ, ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ನೀವೇನು ಒಗ್ಗರಣೆನೂ ಹಾಕಬೇಕಿಲ್ಲ. ಮಕ್ಳುಗಳಿಗಂತೂ ಹಾಗೆ ಇದನ್ನು ಕೊಟ್ಟರಂತೂ ಖುಷಿಯಾಗಿ ತಿಂತಾರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ 3 ರಿಂದ 4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿ ಚೆನ್ನಾಗಿ ಬಿಸಿ ಆದರೆ ಸಾಕು. ನಿಮಗೆ ಫಟಾಫಟ್ ಅಂತ ಒಂದು 5 ರಿಂದ 10 ನಿಮಿಷದ ಒಳಗಡೆ ಸೌತೆಕಾಯಿ ಅವಲಕ್ಕಿ ರೆಡಿ ಆಗುತ್ತೆ. ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನೋಡಿ, ಫಟಾಫಟ್ ಅಂತ 5 ರಿಂದ 10 ನಿಮಿಷದಲ್ಲೇ ನಿಮಗೆ ಸೌತೆಕಾಯಿ ಅವಲಕ್ಕಿ ರೆಡಿ ಆಗೋಯ್ತು. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ನೀವು ಮಾಡ್ಕೋಬೋದು, ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಥರನಾದರೂ ನೀವು ಮಾಡ್ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ಒಳ್ಳೆ ಡಯಟ್ ಫುಡ್ ಕೂಡ. ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.